ಶಿವ ಶಿವ ರಾಮ ರಾಮ ಅಂತ ಹೇಳುವಂತಹ ಮಂತ್ರವನ್ನು ಉಚ್ಚರಿಸುವುದರಿಂದಾಗಿ ಆರೋಗ್ಯದ ಕೆಲವಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗುತ್ತೆ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾಕೋ ಏನು ಶತ್ರು ಬಾಧನೆ, ಶತ್ರು ಪೀಡನೆ, ಶತ್ರು ನಿಂದನೆ ಹೇಳ್ತಕ್ಕಂಥದ್ದು ವಿಪರೀತವಾಗಿ ಬಾಧಿಸಲ್ಪಡ್ತದೆ. ಆದರೆ ಈ ರೀತಿಯಾದಂತಹ ಒಂದು ಮಂತ್ರ ಉಚ್ಚಾರಣೆಯಿಂದ ಆತ್ಮಧೈರ್ಯ ಹೇಳ್ತಕ್ಕಂಥದ್ದು ಮುಖ್ಯವಾಗಿ ಬೇಕಾಗ್ತದೆ. ಯಾವುದೇ ಒಂದು ಶತ್ರುವಿನ ಬಾಧನೆಯನ್ನು ಎದುರಿಸಲಿಕ್ಕೆ ಕೇವಲ ಶಕ್ತಿಯೊಂದಿದ್ದರೆ ಸಾಲದು, ಆತ್ಮಧೈರ್ಯವೂ ಕೂಡ ಬೇಕಾಗ್ತದೆ. ಮತ್ತು ಜಯವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಪರಮಾತ್ಮನ ಅನುಗ್ರಹವೂ ಕೂಡ ಅಷ್ಟೇ ಅತಿ ಅವಶ್ಯಕವಾಗಿ ಇರತಕ್ಕಂಥದ್ದು ಬೇಕು. ಅವರ ಜೀವನದಲ್ಲಿ ಮಾನಸಿಕವಾಗಿ ಜರ್ಜರಿತವನ್ನು ಮಾಡ್ತಕ್ಕಂಥ ಸಾಧ್ಯತೆ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಆದರೆ ಅವರು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಅಥವಾ ಕೆಲಸವನ್ನು ಯಾವುದರಲ್ಲೇ ಇದ್ದರೂ ಕೂಡ ಅಲ್ಲೂ ಕೂಡ ಶತ್ರುಗಳ ಕಾಟ ಒಂದಲ್ಲ ಒಂದು ರೀತಿಯಲ್ಲಿ. ಇದರಿಂದ ತುಂಬ ಜನರು ಬೇಸತ್ತು ಹೋಗುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ನಿಮ್ಮ ಆತ್ಮಧೈರ್ಯವನ್ನು ನೀವು ಹೆಚ್ಚಿನದಾಗಿ ಮಾಡಿಕೊಂಡಾದರೆ ತುಂಬ ಉತ್ತಮ ಕಾರ್ಯವು. ತದನಂತರದಲ್ಲಿ ಮುಂದಿನ ವರ್ಷದ ಭವಿಷ್ಯ ಹೇಳ್ತಕ್ಕಂಥದ್ರಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ನೀವು ಕಾಣಲಿಕ್ಕೆ ಸಾಧ್ಯ. ಅದೇ ಈ ಸಮಯದಲ್ಲಿ ನೀವು ಕುಗ್ಗಿ ಹೋಗಿ ಶತ್ರುವಿನಿಂದಾಗಿ ನೀವು ದೂರ ಕುಗ್ಗಿ ಹೋಗ್ಬಿಟ್ರೆ ಮುಂದೆ ಜೀವನವನ್ನು ಎದುರಿಸೋದು ತುಂಬ ಕಷ್ಟಕರವಾಗ್ತದೆ. ನೀವೇ ಕೈ ಚೆಲ್ಲಿ ಕೂತರೆ ಮನೆಯವರ ಪರಿಸ್ಥಿತಿಗಳೇ ಏನಾಗಬಹುದು, ಒಮ್ಮೆ ವಿಚಾರ ಮಾಡಿಕೊಳ್ಳಿ. ಹಾಗಾಗಿ ಮುಂದಿನ ದಿವಸ ಅದ್ಭುತವಾದಂಥದ್ದು ಇರ್ತಕ್ಕಂಥದ್ದು, ಅದು ನಾವೇ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ಅಲ್ಲಿಯ ಆ ಸಮಯದ ತನಕ ಸಮಾಧಾನವಾಗಿ ಇದ್ದು ಎದುರಿಸಲಿಕ್ಕೆ ಹೋರಾಟವನ್ನು ಜೀವನದಲ್ಲಿ ಮಾಡಿ ಯಶಸ್ಸನ್ನು ಕಾಣಬಹುದು. ಜೊತೆಯಲ್ಲಿ ಇನ್ನು ಗೃಹ ಉಪಚಾರ ಕೆಲಸ ಇತ್ಯಾದಿಗಳಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಸಮಸ್ಯೆ ಇರ್ತಕ್ಕಂಥದ್ದನ್ನು ಕಾಣಬಹುದು. ಜಾಗ್ರತೆಯಾಗಿರಿ.